ಸರ್ ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಮತ್ತೊಂದು ಗೆಲುವಿನ ಸೂಚನೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಸರ್. ಹ್ಯಾಟ್ರಿಕ್ ಗೆಲುವನ್ನು ಮೊದಲೇ ವೇದಿಕೆ ಮೇಲೆ ಹಿಡಿದು ಸೊ ಆ ಲಿಸ್ಟಿಗೆ ಎಷ್ಟು ಖುಷಿ ಇದೆ ಸರ್ ಈ ತರದೊಂದು ಸಿನಿಮಾ ಪಾಠ. ತುಂಬ ಖುಷಿ ಇದೆ ನೋಡಿ, ದೇವರ ಆಶೀರ್ವಾದ, ನಮ್ಮ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಇದೇ ಅದಕ್ಕೆ ಸೂಚನೆ. ಸರ್ ಇವತ್ತಿಗೆ ನಂಬರ್ಸ್ ಗೊತ್ತಾಗಿದೆ, 2 ಲಕ್ಷ ನಾಳಿನ ಶೋಗಳಿಗೆ ಎಷ್ಟೊಂದು ಟಿಕೆಟ್ಸ್ ಗೊತ್ತಾಗಿರುವಂಥದ್ದು ದಾಖಲೆ ಮಾಡ್ಕೊಳ್ಳಾಗಿರುವಂಥದ್ದು. ಹೌದು, ಇಲ್ಲೇ ಸುಪ್ರೀತ್ ಅವರು ನಮ್ಮದು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದ್ರಿಂದ ಈಗ ಚೆಕ್ ಮಾಡಿದ್ರು, ನಿಮ್ಮ ಹತ್ರ ಅಥೆಂಟಿಕ್ ಆಗಿ ಹೇಳಬೇಕು ಅಂತ ಚೆಕ್ ಮಾಡಿದಾಗ 2 ಲಕ್ಷಕ್ಕೂ ಅಧಿಕ ಆಗಿದೆ. ಸೊ ಅದ್ಭುತವಾದ ಪ್ರತಿಕ್ರಿಯೆ ನನಗೆ ಗೊತ್ತಿರೋ ಪ್ರಕಾರ. ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ನಡ ಚಿತ್ರಕ್ಕೆ ಇಷ್ಟು ಬುಕ್ ಮೈ ಶೋ ಅಲ್ಲಿ ಬ್ಲಾಕ್ ಆಗಿರೋದೇ ಬಹಳ ದೊಡ್ಡ ವಿಚಾರ. ಸೊ ಇದಕ್ಕೆಲ್ಲ ಕಾರಣ ಉಪೇಂದ್ರ ಅವ್ರ ನಿರ್ದೇಶನ. ಖಂಡಿತ ಎಲ್ಲ ಮಾತಾಡಿದೀವಲ್ಲ, ಚಿತ್ರದ ಬಗ್ಗೆ ಎಲ್ಲಾನು ಮಾತಾಡಿದೀವಿ, ಇಲ್ಲ ಫುಲ್ ಹೇಳಿದೀವಲ್ಲ. ಒಂದು ಕತೆ ಒಂದು ಬಿಟ್ಟು ನಾವೇ ನೋಡಿಲ್ಲ, ನಾವು ಬೆಳಗ್ಗೆ ನೋಡಿದ ನಂತರ ಖಂಡಿತವಾಗೂ ಅದ್ರ ಬಗ್ಗೆ ಮಾತಾಡೋಣ. ಕನಸಿನ ಪ್ರಾಜೆಕ್ಟ್ ಅಂದ್ರೆ ಈ ತರ ಒಂದು ಸಿನಿಮಾನ ಟೇಕ್ ಆಫ್ ಮಾಡಕ್ಕೆ ಕಾರಣ ಏನಾಗಿತ್ತು ಸರ್? ಉಪ್ಪಿ ಅವರ ಡೈರೆಕ್ಷನ್ ಅಂದ್ರೆ ಆ ಕತೆ ಅಷ್ಟೊಂದು ಸೆಳೆದಿತ್ತು. ಫಸ್ಟ್ ಉಪ್ಪಿ ಅವ್ರ ನಿರ್ದೇಶನ ಮತ್ತೆ ಅವ್ರು ಮಾಡ್ಕೊಂಡಿರೋ ಕಂಟೆಂಟ್, ಯಾಕಂದ್ರೆ ಅವ್ರಿಗೆ ಒಂದು ಜವಾಬ್ದಾರಿ ಇದೆ. 9 ವರ್ಷ ಆದಮೇಲೆ ಸಿನಿಮಾ ಮಾಡಬೇಕು ಅಂದರೆ ಯಾವ ಥರ ಮಾಡಬೇಕು. ಈಗ ನೀವೇ ನೋಡಿದ್ದೀರಾ ಎಂತೆಂಥ ಫಿಲ್ಮ್ಸ್ ಬರ್ತಾ ಇದೆ. ಈಗ ಕರ್ನಾಟಕನೂ ಕಾಸ್ಮೋ ಆಗಿರೋದ್ರಿಂದ ಎಲ್ಲ ಲ್ಯಾಂಗ್ವೇಜಸ್ಸು ಬರ್ತಾ ಇದೆ. ಈಗ ಡಬ್ಬಿಂಗ್ ಅನ್ನೋದು ರಿಸ್ಟ್ರಿಕ್ಷನ್ಸ್ ಇಲ್ಲ, ಎಲ್ಲ ಪಿಕ್ಚರು ಬರ್ತಾ ಇದೆ ಹೊರ ರಾಜ್ಯಗಳಿಂದ. ಸೊ ಆ ಸ್ಟ್ಯಾಂಡರ್ಡು ಮತ್ತು ಆ ಥರ ಕತೆ, ಅದಕ್ಕೂ ಮೀರಿಸೋ ಅಂಥ ಕತೆ ಮಾಡಿದ್ರೆ ಈಗ ಜನಗಳು ನೋಡೋದು. ಖಂಡಿತ ಅವ್ರಿಗೆ ತೆಲುಗು ಮತ್ತು ಕನ್ನಡದಲ್ಲಿ ಇದ್ದರು, ಆದರೆ ತಮಿಳ್ನಾಡಲ್ಲಿ ಇರ್ಬೋದು, ಬಾಲಿವುಡ್ಡಲ್ಲಿ ಇರ್ಬೋದು, ಅವ್ರನ್ನ ನಿರ್ದೇಶನ ಇಷ್ಟಪಡ್ತಾ ಇರೋ ಡೈರೆಕ್ಟರ್ಸ್ ಇದ್ದರು ಮತ್ತು ಆರ್ಟಿಸ್ಟ್ಗಳು ಇದ್ದರು. ನೀವು ನೋಡಿ, ಇದಕ್ಕೆ ಉದಾಹರಣೆ ಅಂದರೆ ಅಮೀರ್ ಖಾನ್ ಅವರು. ಅಮೀರ್ ಖಾನ್ ಅವ್ರು ಏನಂದ್ರೆ ಈಸ್ ಅ ಲೆಜೆಂಡರಿ ಡೈರೆಕ್ಟರ್ ಅಂದರು. ಸೊ ಈ ಥರ ಅವ್ರಿಗೆ ಇತ್ತು. ಅದನ್ನು ಈ ಸಿನಿಮಾದ ಮುಖಾಂತರ ಎಲ್ಲರಿಗೂ ನಾವು ತಲುಪಿಸೋದ್ರಲ್ಲಿ ನಾವು ಅವ್ರಿಗೆ ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೀವಿ. ಆದ್ದರಿಂದ ಯಾವತ್ತೂ ಅಷ್ಟೇ ಅವ್ರ ಕನಸನ್ನ ಎಲ್ಲರಿಗೂ ತಲುಪಿಸ್ಬೇಕಂದ್ರೆ ಪ್ರೊಡ್ಯೂಸರು ಸ್ಟ್ರಾಂಗ್ ಆಗಿರಬೇಕು, ಇಲ್ಲದೇ ಆಗಲ್ಲ. ಇದು ಬಹಳ ಟಫ್ ಟಾಸ್ಕು. ನಾವು ಸುಮ್ಮನೆ ಪ್ಯಾನ್ ಇಂಡಿಯಾ ಅಂತೀವಿ, ಅದು ತುಂಬ ದೊಡ್ಡ ಟಾಸ್ಕ್. ಅದು ಇಂಡಸ್ಟ್ರಿಯಲ್ಲಿ ನಿಮ್ಮ ಜಡ್ಜ್ಮೆಂಟ್ ಮೇಲೆ ಎಲ್ಲರಿಗೂ ನಂಬಿಕೆ ಒಪ್ಪಿದ್ದೀರ ಅಂದ್ರೆ ಸಕ್ಸಸ್ ಆಗಿದೆ. ಸೊ ಈ ಪ್ಯಾನ್ ಇಂಡಿಯಾ ರೇಸ್ ಮಧ್ಯದಲ್ಲಿ ಸರ್ ಅದನ್ನು ಮೀರಿದ ಕಥೆ ಇದೆಯಾ ಸಿನಿಮಾದಲ್ಲಿ, ಇದೆಯಾ ಅಂತ ಯೂನಿವರ್ಸಲ್ ಕಂಟೆಂಟ್? ಖಂಡಿತ, ಅದನ್ನೇ ನಾನು ಹೇಳಿದ್ದು, ಫಸ್ಟೇ ಹೇಳಿದೆ, ಕನ್ನಡಕ್ಕೆ ಅಂತ ಮಾಡಿದ್ರು ಅವರು. ನನಗೆ ಕತೆ ಹೇಳಿದಾಗ ಅವರು ಇಲ್ಲಿ ಮಾಡೋಣ ಅಂತ ಹೇಳಿದರು. ನಾನೇ ಕತೆ ಕೇಳಿಬಿಟ್ಟು ಇದನ್ನು ಪ್ಯಾನ್ ಇಂಡಿಯಾ ಅಲ್ಲ ಸರ್, ತುಂಬ ದೊಡ್ಡ ಸಬ್ಜೆಕ್ಟ್, ಇದರಲ್ಲಿ ಭಾಳ ಒಂದು ವಿಷಯ ಇದೆ, ಇದನ್ನು ನಾವು ಪ್ಯಾನ್ ಇಂಡಿಯಾ ಮಾಡಿದ್ರೇನೆ ಚೆನ್ನಾಗಿರೋದು ಸರ್. ಯಾಕಂದರೆ ಆ ಒಂದು ಬಜೆಟ್ಗೆ ಕನ್ನಡ, ನೀವು ಬರೀ ಕರ್ನಾಟಕಕ್ಕೆ ಇದು ಮಾಡಬೇಡಿ, ಯಾಕಂದರೆ ನಿಮ್ಮನ್ನ ಇಷ್ಟಪಡೋರು ಎಲ್ಲ ಕಡೆನೂ ಇದ್ದಾರೆ ಅಂತ ಹೇಳಿ ಆವಾಗ ನಾನು ಲಹರಿ ಸಂಸ್ಥೆ ಮನೋಹರ್ ಅವ್ರ ಜೊತೆ ಮಾತಾಡಿ ಇದಕ್ಕೆ ಕರ್ಕೊಂಡು ಬಂದು ಅವ್ರ ಕೊಲಾಬ್ರೇಷನಲ್ಲಿ ಮಾಡಿದ್ದಕ್ಕೆ ಇದು ಎಲ್ಲ ಕಡೆ ತಲುಪ್ತಾ ಇರೋದು.